ಈ ಕಥೆಯ ಆರಂಭವು ಒಂದು ಸಮುದ್ರದ ಮಧ್ಯದಲ್ಲಿರುವ ಒಂದು ರಹಸ್ಯಮಯ ದ್ವೀಪದಿಂದ ಆಗುತ್ತದೆ. ಅಲ್ಲಿ ನಮಗೆ ಒಂದು ಭಾರೀ ಸ್ಟೇಡಿಯಂ ಜನರಿಂದ ತುಂಬಿಕೊಂಡಿರುವುದು ಕಾಣಿಸುತ್ತದೆ. ಅಲ್ಲಿ ಇದ್ದ ಎಲ್ಲರ ಗಮನ ಮುಂದೆ ನಿಂತಿರುವ ಸ್ಟಾಫ್ ಮೇಲೆ ಇತ್ತು. ಅಷ್ಟರಲ್ಲಿ ಸ್ಟಾಫ್ ಸೂಚನೆ ನೀಡುತ್ತಿದ್ದಂತೆ ಸುಮಾರು 3 ಮೀಟರ್ ಉದ್ದದ ಒಂದು ದೊಡ್ಡ ಶಾರ್ಕ್ ಅನ್ನು ನಿಧಾನವಾಗಿ ಮೇಲಕ್ಕೆ ಎಳೆಯಲಾಗುತ್ತದೆ. ಅಲ್ಲಿ ಕುಳಿತಿದ್ದ ಒಂದು ಹುಡುಗನಿಗೆ ತಕ್ಷಣ ಏನೋ ದೊಡ್ಡದು ಆಗಲಿದೆ ಎಂದು ಅರ್ಥವಾಗುತ್ತದೆ. ಅವನು ತನ್ನ ಅಣ್ಣನನ್ನು ನೋಡಲು ಹೇಳುತ್ತಾನೆ. ಅಣ್ಣನು ತಲೆ ಎತ್ತುತ್ತಿದ್ದಂತೆ ನೀರಿನೊಳಗಿಂದ ಒಂದು ಭಾರೀ ಜೀವಿ ಏಕಾಏಕಿ ಹೊರಬರುತ್ತದೆ. ಅದೇ ಸಮಯದಲ್ಲಿ ಅವರು ನಿಂತಿದ್ದ ಪ್ಲಾಟ್ಫಾರ್ಮ್ ನಿಧಾನವಾಗಿ ಕೆಳಗೆ ಇಳಿಯಲು ಆರಂಭವಾಗುತ್ತದೆ. ವಾಸ್ತವವಾಗಿ ಇಲ್ಲಿ ಇನ್ನೂ ಭಯಾನಕ ಶೋ ನಡೆಯಬೇಕಿತ್ತು. ಪ್ಲಾಟ್ಫಾರ್ಮ್ ಕೆಳಗೆ ತಲುಪಿದಾಗ ಆ ಭಾರೀ ಜೀವಿ ಸ್ಪಷ್ಟವಾಗಿ ಕಾಣುತ್ತದೆ. ಅಲ್ಲಿ ಇದ್ದ ಜನರ ಉತ್ಸಾಹ ಮತ್ತಷ್ಟು ಹೆಚ್ಚುತ್ತದೆ. ಜೋರಾದ ಚಪ್ಪಾಳೆಗಳ ನಡುವೆ ಆ ದೊಡ್ಡ ಜೀವಿ, ಅದರ ಹೆಸರು ಮೊಸಾಸೊರಸ್, ಒಂದು ಕ್ಷಣದಲ್ಲಿ ಶಾರ್ಕ್ ಅನ್ನು ಸಂಪೂರ್ಣವಾಗಿ ನುಂಗುತ್ತದೆ. ಭವಿಷ್ಯದ ಜಗತ್ತಿನಲ್ಲಿ ಒಂದು ಟೆಕ್ ಕಂಪನಿ ಜೀನ್ ಟೆಕ್ನಾಲಜಿ ಬಳಸಿ ಡೈನೋಸಾರ್ಗಳನ್ನು ಮರುಜೀವಂತಗೊಳಿಸುತ್ತದೆ. ಹಣ ಗಳಿಸಲು ಅವರು ಒಂದು ಸಂಪೂರ್ಣ ದ್ವೀಪವನ್ನು ಖರೀದಿಸಿ ಅದನ್ನು ಜುರಾಸಿಕ್ ವರ್ಲ್ಡ್ ಪಾರ್ಕ್ ಆಗಿ ರೂಪಾಂತರಿಸುತ್ತಾರೆ. ಡೈನೋಸಾರ್ಗಳ ಕಾರಣದಿಂದ ಈ ದ್ವೀಪ ಜಗತ್ತಿನ ಅತಿದೊಡ್ಡ ಟೂರಿಸ್ಟ್ ಸ್ಥಳವಾಗುತ್ತದೆ. ಪ್ರತಿ ವರ್ಷ ಕೋಟ್ಯಾಂತರ ಜನರು ಇಲ್ಲಿ ಭೇಟಿ ನೀಡುತ್ತಾರೆ. ಆದರೆ 20 ವರ್ಷಗಳ ನಂತರ ಜನರಿಗೆ ಡೈನೋಸಾರ್ಗಳ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ಡಾಕ್ಟರ್ ವು ಅವರ ತಂಡ ಬೇರೆ ಬೇರೆ ಪ್ರಾಣಿಗಳ ಜೀನ್ಸ್ ಮಿಶ್ರಣ ಮಾಡಿ ಒಂದು ಹೊಸ ಭಯಾನಕ ಹೈಬ್ರಿಡ್ ಡೈನೋಸಾರ್ ರಚಿಸುತ್ತಾರೆ. ಅದರ ಹೆಸರು ಇಂಡೋಮಿನಸ್ ರೆಕ್ಸ್. ಯಾರಿಗೂ ಗೊತ್ತಿರಲಿಲ್ಲ ಇದು ಪಾರ್ಕ್ಗೆ ದೊಡ್ಡ ಅಪಾಯವಾಗಲಿದೆ ಎಂದು. ಪಾರ್ಕ್ ಮಾಲೀಕ ಅದನ್ನು ನೋಡಲು ಬರುತ್ತಾನೆ. ಆಗ ತಿಳಿದು ಬರುತ್ತದೆ ಇದು ತುಂಬಾ ದೊಡ್ಡದು ಮತ್ತು ಚತುರವಾಗಿದೆ. ಅದು ಹಲವು ಬಾರಿ ಕಂಚು ಹೊಡೆದು ಓಡಲು ಪ್ರಯತ್ನಿಸಿದೆ. ಇದರ ಭಯಾನಕ ಬುದ್ಧಿ ನೋಡಿ ಅವರು ನಿವೃತ್ತ ನೇವಿ ಟ್ರೈನರ್ ಓವನ್ ಅನ್ನು ಕರೆಯುತ್ತಾರೆ. ಓವನ್ ರಾಫ್ಟರ್ಗಳನ್ನು ಟ್ರೈನ್ ಮಾಡುತ್ತಿದ್ದಾನೆ. ಅವನು ಅವುಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಒಂದು ದಿನ ಹೊಸ ಉದ್ಯೋಗಿಯ ಮೇಲೆ ರಾಫ್ಟರ್ ದಾಳಿ ಮಾಡುತ್ತದೆ. ಓವನ್ ತಕ್ಷಣ ಒಳಗೆ ಹೋಗಿ ತನ್ನ ಕಮಾಂಡ್ ಮೂಲಕ ರಾಫ್ಟರ್ಗಳನ್ನು ತಡೆಯುತ್ತಾನೆ ಮತ್ತು ಅವನ ಪ್ರಾಣ ಉಳಿಸುತ್ತಾನೆ. ಆದರೆ ರಾಫ್ಟರ್ಗಳು ಮತ್ತೆ ಶಿಕಾರಿ ಸ್ಥಿತಿಯಲ್ಲಿ ಬರುತ್ತವೆ. ಓವನ್ ನಿಧಾನವಾಗಿ ಹಿಂದೆ ಸರಿದು ಕೊನೆಗೆ ಸರಿಯಾದ ಸಮಯದಲ್ಲಿ ಹೊರಬರುತ್ತಾನೆ ಮತ್ತು ತನ್ನ ಜೀವ ಉಳಿಸಿಕೊಳ್ಳುತ್ತಾನೆ. ಕ್ಲೇರ್ ಓವನ್ಗೆ ಇಂಡೋಮಿನಸ್ ಬಗ್ಗೆ ಹೇಳುತ್ತಾಳೆ. ಇದು ಟಿ-ರೆಕ್ಸ್ನ ಜೀನ್ಸ್ ಹೊಂದಿದ ಹೈಬ್ರಿಡ್ ಆಗಿದ್ದು ಬಾಲ್ಯದಿಂದ ಒಂಟಿಯಾಗಿ ಬೆಳೆದಿದೆ. ಓವನ್ ಎಚ್ಚರಿಕೆ ನೀಡುತ್ತಾನೆ, ಒಂಟಿತನ ಇದನ್ನು ಇನ್ನಷ್ಟು ಅಪಾಯಕಾರಿ ಮಾಡಬಹುದು. ಆದರೆ ಆಶ್ಚರ್ಯವೇನೆಂದರೆ ಅದು ಕಾಣಿಸದೆ ಹೋಗುತ್ತದೆ. ಮಾನಿಟರಿಂಗ್ ಸಿಸ್ಟಮ್ ಕೂಡ ಯಾವುದೇ ಹೀಟ್ ಸಿಗ್ನಲ್ ತೋರಿಸುವುದಿಲ್ಲ. ಗೋಡೆ ಮೇಲೆ ದೊಡ್ಡ ಪಾದಗುರುತುಗಳನ್ನು ನೋಡಿ ಅದು ಓಡಿ ಹೋಗಿದೆ ಎಂದು ಅವರು ಊಹಿಸುತ್ತಾರೆ. ಆದರೆ ಕಂಟ್ರೋಲ್ ರೂಮ್ ಹೇಳುತ್ತದೆ ಅದು ಇನ್ನೂ ಒಳಗೆ ಇದೆ. ಆದ್ದರಿಂದ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ತಕ್ಷಣ ಓವನ್ ಹೊರಗೆ ಓಡುತ್ತಾನೆ. ಅಷ್ಟರಲ್ಲಿ ಇಂಡೋಮಿನಸ್ ಗಾರ್ಡ್ಗಳ ಮೇಲೆ ದಾಳಿ ಮಾಡುತ್ತದೆ. ಓವನ್ ಕಷ್ಟಪಟ್ಟು ಹೊರಬರುತ್ತಾನೆ. ಆದರೆ ಡೈನೋಸಾರ್ ಗೇಟ್ ಒಡೆದು ಹೊರಗೆ ಬರುತ್ತದೆ. ಓವನ್ ಕಾರಿನ ಕೆಳಗೆ ಅಡಗಿ ತನ್ನನ್ನು ಉಳಿಸಿಕೊಳ್ಳುತ್ತಾನೆ. ಇಂಡೋಮಿನಸ್ ಒಂದು ಗಾರ್ಡ್ ಅನ್ನು ಜೀವಂತವಾಗಿ ನುಂಗುತ್ತದೆ. ಓವನ್ ಪೆಟ್ರೋಲ್ ಹರಿಸಿ ಅದರ ಗಮನ ಬೇರೆಡೆಗೆ ತಿರುಗಿಸುತ್ತಾನೆ ಮತ್ತು ಜೀವ ಉಳಿಸಿಕೊಳ್ಳುತ್ತಾನೆ. ಇಂಡೋಮಿನಸ್ ಈಗ ವಿಸಿಟರ್ ಏರಿಯಾ ಕಡೆಗೆ ಸಾಗುತ್ತಿದೆ. ಅಲ್ಲಿ 20,000 ಜನರಿದ್ದಾರೆ. ಸೈನಿಕರು ಅದನ್ನು ಹುಡುಕಲು ಹೋಗುತ್ತಾರೆ. ಆದರೆ ಇಂಡೋಮಿನಸ್ ತನ್ನ ಟ್ರ್ಯಾಕ್ಟರ್ ತೆಗೆದುಹಾಕಿದೆ. ನಂತರ ಗೊತ್ತಾಗುತ್ತದೆ ಅದು ತನ್ನನ್ನು ಪರಿಸರಕ್ಕೆ ಮರೆಮಾಡಬಹುದು. ಅದು ಸೈನಿಕರನ್ನು ಒಂದೊಂದಾಗಿ ಕೊಲ್ಲುತ್ತದೆ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸಾಯುತ್ತಾರೆ. ಓವನ್ ಎಚ್ಚರಿಸುತ್ತಾನೆ, ಇದು ಎಲ್ಲ ಜೀವಿಗಳನ್ನು ಕೊಲ್ಲಬಹುದು. ಇದನ್ನು ನಿಲ್ಲಿಸಲು ಶಸ್ತ್ರಾಸ್ತ್ರ ಬೇಕು. ಇದೇ ಸಮಯದಲ್ಲಿ ಎಲ್ಲರೂ ಮಕ್ಕಳು ಟೂರ್ ಕಾರಿನಲ್ಲಿ ಪಾರ್ಕ್ ಒಳಗೆ ಹೋಗುತ್ತಾರೆ. ಸಿಸ್ಟಮ್ ಫೇಲ್ ಆಗುತ್ತದೆ. ಆದರೆ ದೊಡ್ಡ ಹುಡುಗ ನಿಯಂತ್ರಣ ತೆಗೆದುಕೊಂಡು ಒಳಗೆ ಹೋಗುತ್ತಾನೆ. ಕ್ಲೇರ್ ಅವಳಿಗೆ ಕರೆ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಸಂಪರ್ಕ ಕಡಿತವಾಗುತ್ತದೆ. ಮಕ್ಕಳು ಜಂಗಲ್ಗೆ ಹೋಗುತ್ತಾರೆ ಮತ್ತು ಇಂಡೋಮಿನಸ್ ಅವರನ್ನು ದಾಳಿ ಮಾಡುತ್ತದೆ. ಕಾರ್ ಉರುಳುತ್ತದೆ. ಇಂಡೋಮಿನಸ್ ಮತ್ತು ಅಂಕೈಲೋಸೋರಸ್ ನಡುವೆ ಭೀಕರ ಹೋರಾಟ ನಡೆಯುತ್ತದೆ. ಅದು ಅಂಕೈಲೋಸೋರಸ್ ಅನ್ನು ಕೊಲ್ಲುತ್ತದೆ ಮತ್ತು ಮತ್ತೆ ಮಕ್ಕಳನ್ನು ಗುರಿಯಾಗಿಸುತ್ತದೆ. ಮಕ್ಕಳು ಜಲಪಾತಕ್ಕೆ ಜಿಗಿದು ತಪ್ಪಿಸಿಕೊಳ್ಳುತ್ತಾರೆ. ಕ್ಲೇರ್ ಮತ್ತು ಓವನ್ ಅವರಿಗೆ ಹುಡುಕಾಟ ಮುಂದುವರಿಸುತ್ತಾರೆ. ಇಂಡೋಮಿನಸ್ ಈಗ ರಿಸಾರ್ಟ್ ಕಡೆಗೆ ಹೋಗುತ್ತದೆ. ಹೆಲಿಕಾಪ್ಟರ್ ದಾಳಿ ವಿಫಲವಾಗುತ್ತದೆ. ಟೈರೋಸಾರ್ಗಳು ಬಿಡುಗಡೆಗೊಳ್ಳುತ್ತವೆ.
ಅವು ಜನರ ಮೇಲೆ ದಾಳಿ ಮಾಡುತ್ತವೆ. ಭಾರೀ ಗೊಂದಲ ಉಂಟಾಗುತ್ತದೆ. ಮಕ್ಕಳು ಪಾರ್ಕ್ ಎಂಟ್ರಿ ತಲುಪುತ್ತಾರೆ. ಟೈರೋಸಾರ್ಗಳು ರೆಸಾರ್ಟ್ನಲ್ಲಿ ಜನರ ಮೇಲೆ ದಾಳಿ ಮಾಡುತ್ತವೆ. ಮೊಸಾಸೌರಸ್ ನೀರಿನಿಂದ ಬಂದು ಒಂದು ಮಹಿಳೆ ಮತ್ತು ಡೈನೋಸಾರ್ಗಳನ್ನು ನುಂಗುತ್ತದೆ. ಸೈನಿಕ ಅಧಿಕಾರಿ ರಾಫ್ಟರ್ಗಳನ್ನು ಬಳಸಲು ಯೋಜನೆ ರೂಪಿಸುತ್ತಾನೆ. ರಾಫ್ಟರ್ಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಇಂಡೋಮಿನಸ್ ಹುಡುಕಲು. ಆದರೆ ರಾಫ್ಟರ್ಗಳು ಇಂಡೋಮಿನಸ್ ಜೊತೆ ಸಂಪರ್ಕ ಸಾಧಿಸುತ್ತವೆ. ಇಂಡೋಮಿನಸ್ನಲ್ಲೂ ರಾಫ್ಟರ್ DNA ಇದೆ ಎಂದು ಗೊತ್ತಾಗುತ್ತದೆ. ರಾಫ್ಟರ್ಗಳು ಮಾನವರ ವಿರುದ್ಧ ತಿರುಗುತ್ತವೆ. ಸ್ಥಿತಿ ಸಂಪೂರ್ಣ ಹದಗೆಡುತ್ತದೆ. ಕ್ಲೇರ್ ಮತ್ತು ಮಕ್ಕಳು ಕಷ್ಟಪಟ್ಟು ತಪ್ಪಿಸಿಕೊಳ್ಳುತ್ತಾರೆ. ಲ್ಯಾಬ್ನಲ್ಲಿ ಇಂಡೋಮಿನಸ್ನ ನಿಜವಾದ ರಹಸ್ಯ ಗೊತ್ತಾಗುತ್ತದೆ. ಹಲವು ಜೀವಿಗಳ ಜೀನ್ಸ್. ರಾಫ್ಟರ್ಗಳು ಅಧಿಕಾರಿಯನ್ನು ಕೊಲ್ಲುತ್ತವೆ. ಬ್ಲೂ ಎಂಬ ರಾಫ್ಟರ್ ಓವನ್ ಅನ್ನು ಗುರುತಿಸುತ್ತದೆ ಮತ್ತು ಅವನನ್ನು ರಕ್ಷಿಸುತ್ತದೆ. ಇಂಡೋಮಿನಸ್ ವಿರುದ್ಧ ರಾಫ್ಟರ್ಗಳು ಹೋರಾಟ ಆರಂಭಿಸುತ್ತವೆ. ಎರಡೂ ರಾಫ್ಟರ್ಗಳು ಸಾಯುತ್ತವೆ. ಕ್ಲೇರ್ ಟಿ-ರೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತದೆ. ಟಿ-ರೆಕ್ಸ್ ಮತ್ತು ಇಂಡೋಮಿನಸ್ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಮೊಸಾಸೌರಸ್ ನೀರಿನಿಂದ ಬಂದು ಇಂಡೋಮಿನಸ್ ಅನ್ನು ಹಿಡಿದು ಸಮುದ್ರದೊಳಗೆ ಎಳೆದುಕೊಂಡು ಹೋಗುತ್ತದೆ ಮತ್ತು ಅಂತಿಮವಾಗಿ ಆ ಭಯಾನಕ ದೈತ್ಯದ ಕಥೆಗೆ ಅಂತ್ಯವಾಗುತ್ತದೆ. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.